ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ ಏನು ಈ ದಿನ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನು ನಮ್ಮ ಹಿರಿಯರಾದಂತ ವಾಲ್ಪಲ್ಲಿ ಅಶ್ವಥ್ ರೆಡ್ಡಿ ಅವರ ಬಗ್ಗೆ ಸಂದೇಶ್ ಮತ್ತು ಮುನ್ರಾಜ್ ಅನ್ನುವರು ಭೂಗಳ್ಳರು ಮತ್ತೆ ಭೂ ಸ್ವಾಧೀನ ಮಾಡಿಕೊಂಡು ದೌರ್ಜನ್ಯ ಎಸಗಿರ್ತಾರೆ ಅಂತ ಹೇಳಿ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಮೀಡಿಯಾ ಮುಖಾಂತರ. ಅದರ ವಿರುದ್ಧ ಇವತ್ತು ನಾವು ಇಲ್ಲಿ ಸಾಮಾಜಿಕವಾಗಿ ಮತ್ತು ಸಾಮಾಜಿಕರೆಲ್ಲ ಸಾರ್ವಜನಿಕರೆಲ್ಲರೂ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ಇವತ್ತು ಅದನ್ನು ಖಂಡಿಸಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಕರೆದಿದ್ದೇವೆ. ಏನು ನಮ್ಮ ಹಿರಿಯರಾದಂತ ವಾಲ್ಪಲ್ಲಿ ಅಶ್ವಥ್ ರೆಡ್ಡಿ ಅಣ್ಣವರನ್ನ ಭೂಗಳ್ಳರು ಅಂತ ಬಿಂಬಿಸಿದ್ರು ಸಂದೇಶ್ ಅವರು ಅಶ್ವಥ್ ರೆಡ್ಡಿ ಅಣ್ಣವರು ಎಂತವರು ಅಂತ ಈ ತಾಲೂಕಿನೆಲ್ಲರಿಗೂ ಗೊತ್ತು. ಅವರು ರಾಜಕೀಯವಾಗಿ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರು ಕೂಡ ಅವರು ಯಾವುದೇ ಪಾರ್ಟಿ ಅಂದಿರ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅವರೆಲ್ಲ ಕೆಲಸಗಳು ಮಾಡಿಕೊಂಡು ಈ ಮೃದು ಸ್ವಭಾವದಿಂದ ಈ ತಾಲೂಕಿನಲ್ಲಿ ಬಾಳ್ತಾ ಇರುವಂತವ್ರು. ಅಂತವರನ್ನು ನೀವು ಭೂಗಳ್ಳರು ಅಲ್ಲಿ ಜಮೀನಲ್ಲಿ ಹೊಡೆದು ಜಮೀನ್ ಕಿತ್ಕೊಂಡಿದ್ದಾರೆ ಅಂತ ಇಲ್ಲಿಸಲ್ಲದನ್ನ ಸತ್ಯಾಸತ್ಯತೆ ತಿಳಿದೆ ನೀವು ಸುಖ ಸುಮ್ಮನೆ ಬಂದು ಇಲ್ಲಿ ಅವರ ಮೇಲೆ ನೀವು ಈ ತರ ಮಾಡೋದು ಸರಿ ಇಲ್ಲ ಅಂತ ನಾವು ಬಂದು ಹೇಳ್ತೀವಿ. ಮತ್ತೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಆ ಹೋರಾಟ ಈ ಹೋರಾಟ ಅಂತ ಹೇಳಿ ನೋಡ್ತಾ ಇರ್ತೀನಿ ನಾನು. ಅದನ್ನೆಲ್ಲ ನಾವು ನಿಜ ಅನ್ಕೊಂಡಿದ್ವಿ, ಇವರೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟದಲ್ಲಿ ನಿಜ ಅನ್ಕೊಂಡಿದ್ವಿ. ಇವಾಗ ನೋಡಿದ್ರೆ ಅದೆಲ್ಲ ಸುಳ್ಳು ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆ ಇದನ್ನು ಸುಳ್ಳು ಅಂತ ನಮ್ಗೆ ಅನಿಸ್ತಾ ಇದೆ ಅಂದ್ರೆ ಅಶ್ವಥ್ ರೆಡ್ಡಿ ಅಣ್ಣ ಅವರು ಯಾವ ರೀತಿ ಜಮೀನು ಬಂದಿದೆ ಅಂತ ಅವ್ರು ಹೇಳ್ತಾರೆ. ಅಣ್ಣ ಮಗರ ಅದು ಯಾವ ತರ ಇದೆ ಅದು ಅವರು ಸತ್ಯನ ಎಲ್ಲ ಅಂತ ಹೇಳಿ ನೀವು ಏಕಾಏಕಿ ಏನು ಗೊತ್ತಿಲ್ದಿರ ಭೂಗಳ್ಳರು ಅನ್ನೋದಕ್ಕೆ ನೀವ್ಯಾರು? ಏನ್ ಜಡ್ಜಾ? ಇಲ್ಲ, ಅದಕ್ಕೊಂದು ನ್ಯಾಯ ಇದೆ, ಹೋರಾಟ ಇದೆ, ನ್ಯಾಯಾಲಯ ಇದೆ, ಅವೆಲ್ಲ ಕೊಡಿ ನೀವು ಅಲ್ಲಿ ಹೋಗಿ ಇದು ಮಾಡಿ. ನೀವೇ ಬೀದಿಗಳಲ್ಲಿ ಬಂದು ಈ ತರ ಹೇಳೋದು ತಪ್ಪಾಗುತ್ತೆ. ಮತ್ತೆ ಇನ್ನೊಂದು ಮುದ್ಲಳ್ಳಿ ಅಂತ ಮೊನ್ನೆ ಅದೇ ದಿವಸ ಮುದ್ಲಳ್ಳಿಯಲ್ಲಿ ಹೋಗ್ತೀರಾ, ಸರ್ವೆ ನಂಬರ್ 169, ಅದು OS ನಂಬರ್ 25, 2020, ಒಂದೇ ಜನಾಂಗಕ್ಕೆ ಸೇರಿದವರು. ಮಾರಪ್ಪ, ರಾಮಪ್ಪ, ಕಲ್ಯಾಣ್ ಕುಮಾರು, ನಾಗಮಣಿ ಅಂತ 4 ಜನ ಆಗ್ತಾರೆ. ಯಾರು? ನಾರಪ್ಪ, ಅಂಜಪ್ಪ, ತಿಮ್ಮಮ್ಮ ಅಂತ. ಇವ್ರ ಮೇಲೆ ಅದು ವಯಸ್ಸು ನಡೀತಾ ಇದೆ, ಈಗ ಪ್ರೆಸೆಂಟ್ ನಡೀತಾ ಇದೆ ಕೋರ್ಟಲ್ಲಿ. ನೀವು ಪ್ರೆಸೆಂಟ್ ನಡೀತಾ ಇರೋ ಕೇಸ್ ನಡೀತಾ ಇದ್ರು ಕೂಡ ಆ ಜಮೀನಲ್ಲಿ ಹೋಗಿ ಬೋರ್ಡ್ ಹಾಕ್ತೀರಾ. ನಿಮ್ ಬೋರ್ಡ್ ಹಾಕಿ ದೌರ್ಜನ್ಯವಾಗಿ ಬೋರ್ಡ್ ಹಾಕಿ ಬರ್ತೀರಾ. ಯಾಕೆ ನೀವು ಅಷ್ಟು ಮಾತ್ರ ನಿಮ್ಗೆ ಅರಿವಿಲ್ವಾ? ಕಾನೂನು ಅರಿವಿಲ್ವಾ? ಒಂದು ಕೋರ್ಟಲ್ಲಿ ನಡೀತಾ ಇರೋ ಕೇಸನ್ನ ನಡೀತಾ ಇರೋ ವಿಚಾರಣೆ ನಡೀತಾ ಇರೋ ಇದರಲ್ಲಿ ನೀವು ಹೆಂಗೋಗಿ ಬೋರ್ಡ್ ಹಾಕ್ತೀರಾ? ಅದರಿಂದ ನಾವು ನಮ್ಮ ಇದರಿಂದ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಯಾರೇ ಆಗ್ಲಿ ಸಾಮಾಜಿಕವಾಗಿ ಒಂದು ವಿಷಯ ಅಂತೂ ಹೇಳ್ತೀನಿ, ಇದು ಏನಪ್ಪ, ನೀವು ಯಾವ ಸಂಘಟನೆಯವರಾದ್ರೂ ಆಗ್ಲಿ ಸಮಾಜಘಾತರಾಗ್ಲಿ ಅನ್ಯಾಯ ವಿರುದ್ಧ ಭೂಗಳ್ಳರ ವಿರುದ್ಧ ಹೋರಾಡ್ರಿ. ನಮ್ದೇನು ಅದರಲ್ಲಿ ಇದೆ, ನಮ್ದು ಅದಕ್ಕೆ ಸಹಮತ ಇರುತ್ತೆ, ನಮ್ ಇದರಿಂದ ಅದಕ್ಕೆ ಸಹಮತ ಇರುತ್ತೆ. ಯಾರೇ ನೀವು ಈ ತರ ದೌರ್ಜನ್ಯವಾಗಿ ಇಲ್ಲಸಲ್ಲದೆಲ್ಲ ಇದು ಮಾಡ್ತಾ ಇದ್ರೆ ನಾವು ಅದನ್ನು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ನಿಮ್ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೀವಿ. ಮತ್ತೆ ಇವ್ರ ಮೇಲೆ FIR ಆಗ್ಬೇಕು ಅಂತ ಈಗ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ. ಇವ್ರ ವಿರುದ್ಧ ಕಾನೂನುವಾಗಿ FIR ಆಗ್ಬೇಕು. ಇವ್ರು ಇದೇ ರೀತಿ ಮುಂದುವರಿಸಿದ್ರೆ ನಾವು ಕಾನೂನು ರೀತಿ ಇವ್ರ ಮುಂದೆ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದಿಂದ ನಾವು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಹೋರಾಟವನ್ನು ಮಾಡ್ತೀವಿ.